ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಯಾರೆಲ್ಲ ಒಂದು ಅನ್ನಭಾಗ್ಯ ಯೋಜನೆ ಒಂದು ಹಣಕ್ಕಾಗಿ ಕಾಯ್ತಾ ಇದ್ದೀರಾ, ಜೊತೆಗೆ ಒಂದು ಗೃಹಲಕ್ಷ್ಮಿ ಒಂದು 11 ಮತ್ತು 12ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ. ಸೊ ಅಂಥವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಯಾಕಪ್ಪ ಅಂತಂದರೆ, ಈಗಾಗಲೇ ಸ್ನೇಹಿತರೆ ಈ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಒಂದು ಜೂನ್ ತಿಂಗಳ ಒಂದು ಅಕ್ಕಿ ಹಣನ ರಿಲೀಸ್ ಮಾಡಿದ್ದಾರೆ. ಸೊ ಒಂದು ಅಕೌಂಟಿಗೆ ಬಂದಿದೆ ಸ್ನೇಹಿತರೆ. ಸೊ ಈ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅನ್ನಭಾಗ್ಯ ಯೋಜನೆಯ ಒಂದು ಜೂನ್ ಒಂದು ಅಕ್ಕಿ ಹಣನ ಸ್ಟೇಟಸ್ನ ನೋಡ್ಕೊಳ್ಳೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ಇದೇ ರೀತಿಯಾಗಿ ಸ್ನೇಹಿತರೆ ಮುಂದೆಯೂ ಕೂಡ ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ಒಂದು ವಿಡಿಯೋಗಳನ್ನು ನೀವು ನೋಡಬೇಕಂತಂದರೆ ಈ ಒಂದು SP ಟೆಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈಗಾಗಲೇ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು 2 ತಿಂಗಳ ಒಂದು ಹಣ ಬಾಕಿ ಇದೆ ಸ್ನೇಹಿತರೆ. ಸೊ 11 ಮತ್ತು 12ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ. ಸೊ ಇದೇ ಒಂದು ಆಗಸ್ಟ್ 10ನೇ ತಾರೀಕು ಒಳಗಾಗಿ ನಿಮಗೆ ಒಂದು 2 ಕಂತಿನ ಹಣ ಒಂದು ಒಟ್ಟಿಗೆ 4,000 ರೂಪಾಯಿ ಒಂದು ಬರುತ್ತೆ ಅಂತ ಮಾಹಿತಿನ ಬಂದಿರುವಂಥದ್ದು. ಸೊ ಈಗಾಗಲೇ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಈ ಒಂದು ಜೂನ್ ತಿಂಗಳ ಒಂದು ಅಕ್ಕಿ ಹಣನ ಬಿಡುಗಡೆ ಮಾಡಿದ್ದಾರೆ. ಸೊ ಸಾಕಷ್ಟು ಫಲಾನುಭವಿಗಳ ಒಂದು ಅಕೌಂಟ್ಗೆ ಒಂದು DBT ಮುಖಾಂತರ ಒಂದು ಕ್ರೆಡಿಟ್ ಆಗಿರುವಂಥದ್ದು. ಸೊ ನಾನು ಕೂಡ ಈ ಒಂದು ಫಲಾನುಭವಿ ಒಂದು ಕ್ರೆಡಿಟ್ ಆಗಿರುವಂಥ ಸ್ಟೇಟಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಜೊತೆಗೆ ಅಕೌಂಟಿಗೆ ಬಂದಿರೋದು ಲೈವ್ ಪ್ರೂಫ್ ಆಗಿ ನಿಮಗೆ ಒಂದು ತೋರಿಸ್ತಾ ಇದ್ದೀನಿ. ಸೊ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲಲ್ಲಿರುವಂಥ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಸೊ ಆಹಾರ ಅಂತ ಟೈಪ್ ಮಾಡಿ. ಸೊ ಆಹಾರ ಅಂತ ಟೈಪ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಕೊಳ್ಬೋದು, ಈ ಸರ್ವಿಸಸ್ ಅಂತ ಇದೆ ಸ್ನೇಹಿತರೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಂಪೂರ್ಣವಾಗಿ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಹೊಸ ಪೇಜ್ ಓಪನ್ ಆಗುತ್ತೆ. ಸಂಪೂರ್ಣವಾಗಿ ಒಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಒಂದು ಡಿಪಾರ್ಟ್ಮೆಂಟ್ನ ಒಂದು ಅಫಿಷಿಯಲ್ ಆದಂಥ ವೆಬ್ಸೈಟ್ ಈ ರೀತಿ ಓಪನ್ ಆಗಿರುವಂಥದ್ದು. ಇಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ಒಂದು 3 ಡಾಟ್ಸ್ ಬ್ಲಿಂಕ್ ಆಗ್ತಾ ಇದೆ. ಸೊ ಈ ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು, 3ನೇ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ. ಸೊ ನೋಡ್ಕೊಳ್ಬೋದು, ಈ ಸ್ಟೇಟಸ್ ಅಂತ ಇದೆ. ಸೊ 3ನೇ ಆಪ್ಷನ್ ಮೇಲೆ ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಮತ್ತೆ 3 ಆಪ್ಷನ್ಗಳು ನಿಮಗೆ ತೋರಿಸುವಂಥದ್ದು. ಸೊ 3ನೇದಾಗಿ ಒಂದು DBT ಸ್ಟೇಟಸ್ ಅಂತ ಇದೆ. ಸೊ 3ನೇ ಆಪ್ಷನ್ ಮೇಲೆ ನೀವು ಮತ್ತೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ DBT ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಸೊ DBT ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಅಂತ ಒಂದು ಹೋಮ್ ಪೇಜ್ ಓಪನ್ ಆಗುವಂಥದ್ದು. ಸೊ ನಂತರ ಇಲ್ಲಿ ಒಂದು ಡಿವಿಷನ್ಗಳಿದೆ ಸ್ನೇಹಿತರೆ, 3 ಡಿವಿಷನ್ ಇದೆ. ಸೊ ನಿಮ್ಮ ಒಂದು ಡಿವಿಷನ್ ಯಾವ ಒಂದು ಜಿಲ್ಲೆ ಒಂದು ಈ ಒಂದು ಡಿವಿಷನ್ ಕೆಳಗಡೆ ಒಂದು ಜಿಲ್ಲೆ ಬರುತ್ತೆ. ಸೊ ಆ ಒಂದು ಡಿವಿಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಕಲಬುರಗಿ ಡಿವಿಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗಿರುವಂಥದ್ದು. ಸೊ ನಂತರ ಇಲ್ಲಿ ಒಂದು ಬಹಳಷ್ಟು ಆಪ್ಷನ್ಸ್ ನೋಡ್ಕೊಳ್ಬೋದು. ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ, ನಂತರ 2ನೇದಾಗಿ ಪಡಿತರ ಚೀಟಿ ವಿವರ, 3ನೇದಾಗಿ ಪಡಿತರ ಚೀಟಿಯ ಬದಲಾವಣೆ ಕೋರಿಕೆ ಸ್ಥಿತಿ. ಸೊ ನಂತರ ಆಗಿ UID ಲಿಂಕಿಂಗ್ ಫಾರ್ RC ಮೆಂಬರ್. ಸೊ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡುವುದು ಸ್ನೇಹಿತರೆ ಈ ಒಂದು ಆಪ್ಷನ್ ಆಗಿರುತ್ತೆ. ನಂತರ ಪಡಿತರ ನಿರಾಕರಣೆ ನೋಂದಣಿ, ನಂತರ ಜಾಗರೂಕತಾ ಸಮಿತಿ ಸಭೆಯಲ್ಲಿ ಅಟೆಂಡೆನ್ಸ್ ನೋಂದಣಿ. ನಂತರ ಸ್ನೇಹಿತರೆ ನೋಡ್ಕೊಳ್ಬೋದು, ಲಾಸ್ಟ್ ಒನ್ ಆಗಿರುವಂಥದ್ದು ಸ್ಟೇಟಸ್ ಆಫ್ DBT, ನೇರ ನಗದು ವರ್ಗಾವಣೆ ಸ್ಥಿತಿ. ಸೊ ಈ ಒಂದು ಲಾಸ್ಟ್ ಒನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಸಂಪೂರ್ಣವಾಗಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಸೊ ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು, ವರ್ಷ ಕೂಡ ಇದೆ. ಸೊ 2024 ವರ್ಷನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಒಂದು ತಿಂಗಳನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ತಿಂಗಳನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಕೊಳ್ಬೋದು, ಒಂದು ಜೂನ್ ತಿಂಗಳನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನಂತರ ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕ್ತಾಯಿದ್ದೀನಿ. ಸಂಪೂರ್ಣವಾಗಿ ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕ್ತಾಯಿದ್ದೀನಿ. ನಾನು ಸಂಪೂರ್ಣವಾಗಿ ಒಂದು ರೇಷನ್ ಕಾರ್ಡ್ ನಂಬರ್ ಹಾಕಿದ್ದೀನಿ. ರೇಷನ್ ಕಾರ್ಡ್ ನಂಬರ್ ಹಾಕಿದ ನಂತರ ಈ ಒಂದು ಕ್ಯಾಪ್ಚಾ ಕೋಡ್ನ ಹಾಕಬೇಕಾಗುತ್ತೆ. ಸಂಪೂರ್ಣವಾಗಿ ಒಂದು ಕ್ಯಾಪ್ಚಾ ಕೋಡ್ನ ಹಾಕೊಂಡ ನಂತರ ಸೊ ಇಲ್ಲಿ ನಂತರ ಗೋ ಅನ್ನೋ ಆಪ್ಷನ್ ಮೇಲೆ ಇಲ್ಲಿ ನೋಡ್ಕೊಳ್ಬೋದು, ಕ್ಲಿಯರ್ ಆಗಿ ಒಂದು ಜೂನ್ ತಿಂಗಳ ಒಂದು ಅಕ್ಕಿ ಹಣನ ಜಮಾ ಆಗಿರುವಂಥದ್ದು. ಸೊ 850 ರೂಪಾಯಿ ಜಮಾ ಆಗಿರುವಂಥದ್ದು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸೊ ಸಂಪೂರ್ಣವಾಗಿ ಒಂದು ಅನ್ನಭಾಗ್ಯ ಯೋಜನೆ ಒಂದು ಜೂನ್ ತಿಂಗಳ ಒಂದು ಅಕ್ಕಿ ಹಣನ ಜಮಾ ಆಗಿದೆ ಸ್ನೇಹಿತರೆ. ಸೊ ಇನ್ನೂ ಕೂಡ ಯಾರು ಒಂದು ಗೃಹಲಕ್ಷ್ಮಿ ಯೋಜನೆಗೆ ಕಾಯ್ತಾ ಇದ್ದೀರಾ, ಸೊ ನಿಮ್ಗೆ ಕೂಡ ಒಂದು ಇದೇ ಆಗಸ್ಟ್ 10ನೇ ತಾರೀಕು ಒಳಗಡೆ
ನಿಮಗೆ ಒಂದು ಗೃಹಲಕ್ಷ್ಮಿ 11 ಮತ್ತು 12ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ಸೊ ಇಲ್ಲಿ ನಿಮಗೆ ಒಂದು ಅಕೌಂಟಿಗೆ ಜಮಾ ಆಗಿರುವಂಥ ಸ್ಕ್ರೀನ್ ಮೇಲೆ ನಿಮಗೆ ಲೈವ್ ಪ್ರೂಫ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಯಾವ ದಿನಾಂಕಕ್ಕೆ ಬಂದಿದೆ ಅಂತ ಇಲ್ಲಿ ನೋಡ್ಕೊಳ್ಬೋದು ಸ್ಕ್ರೀನ್ ಮೇಲೆ. ದಿನಾಂಕ 30/7/2024 ಸೊ 850 ರೂಪಾಯಿ ಒಂದು ಅಕೌಂಟಿಗೆ ಕ್ರೆಡಿಟ್ ಆಗಿರುವಂಥದ್ದು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಬೋದು. ಸೊ 850 ರೂಪಾಯಿ ಈ ಒಂದು ಅನ್ನಭಾಗ್ಯ ಯೋಜನೆಯ ಜೂನ್ ತಿಂಗಳ ಒಂದು ಅಕ್ಕಿ ಹಣನ ಜಮಾ ಆಗಿರುವಂಥದ್ದು. ಸೊ ನಿಮಗೂ ಕೂಡ ಬಂದಿರುತ್ತೆ. ಇದೇ ರೀತಿಯಾಗಿ ನೀವು ಕೂಡ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಬಂದಿರುತ್ತೆ. ಸೊ ಬರಲಾರ್ದವರು ಇನ್ನೂ ಕೂಡ ವೇಟ್ ಮಾಡಿ, ಸೊ ನಿಮಗೂ ಕೂಡ ಬರುತ್ತೆ ಅಂತ ಹೇಳ್ತಾ. ಸೊ ಈ ಒಂದು ಹೊಸ ಮಾಹಿತಿ ಆಗಿತ್ತು. ಸೊ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಈ ಒಂದು ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ತಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.